ಇವತ್ತು ಆ ನರಸಿಂಹದೇವರ ಶಕ್ತಿಯ ಉಪಯೋಗ, ಅದರ ಅನುಗ್ರಹ, ಅದರ ರಕ್ಷಾ ಕವಚ ಇವತ್ತು ನಮಗೆ ನಿಮಗೆ ಎಲ್ಲರಿಗೂ ಬೇಕಾಗಿದೆ. ವಿಶೇಷವಾಗಿ ನಿಮಗೆಲ್ಲ ಗೊತ್ತಿದ್ದಂತೆ ನಮ್ಮ ಭಾರತ ದೇಶದ ಮೇಲೆ ಅನ್ಯರ ಆಕ್ರಮಣ ಆಗ್ತಾ ಇದೆ. ಅದನ್ನು ತಡೆಯುವುದಕ್ಕೆ ನಮ್ಮ ಭಾರತ ದೇಶದ ಮೋದಿಯವರ ನೇತೃತ್ವದಲ್ಲಿ ನಡೆಯುವಂತಹ ಘನ ಸರ್ಕಾರ ಬಹಳ ದೊಡ್ಡದಾದಂತಹ ಹೆಜ್ಜೆಯನ್ನು ಇಡ್ತಾ ಇದೆ. ಭಯೋತ್ಪಾದಕರ ಆ ದುಷ್ಟ ಶಕ್ತಿಯನ್ನು ದಮನ ಮಾಡುವುದಕ್ಕೋಸ್ಕರ, ಭಯೋತ್ಪಾದಕರಿಂದ ಅಮಾಯಕರಾದ ಜನರಿಗೆ ಆಗುವಂತಹ ಹಿಂಸೆಯನ್ನು, ಪೀಡೆಯನ್ನು ತಡೆದು ಅವರಿಗೊಂದು ಚೆನ್ನಾಗಿ ಪಾಠ ಕಲಿಸಿ ಎಲ್ಲ ಪ್ರಜೆಗಳಿಗೆ ಒಂದು ಭದ್ರವಾದ ರಕ್ಷಣೆಯನ್ನು ನೀಡುವಂತಹ ಒಂದು ದೃಢವಾದ ಸಂಕಲ್ಪವನ್ನು ನಮ್ಮ ಸರ್ಕಾರ ಮಾಡಿದೆ. ಆ ವಿಧವಾದ ಒಂದು ದುಷ್ಟಶಕ್ತಿಗಳ ದಮನ ಮಾಡುವುದಕ್ಕೆ ಇಂತಹ ಒಂದು ದೃಢವಾದ ಸಂಕಲ್ಪವನ್ನು ನಮ್ಮ ದೇಶದ ಕೇಂದ್ರ ಸರ್ಕಾರ, ಘನ ಸರ್ಕಾರ ಮಾಡಿದ್ದಕ್ಕೆ ಸಮಗ್ರವಾದ ಭಾರತೀಯರೆಲ್ಲರೂ ನಾವು ಮೊಟ್ಟ ಮೊದಲಿಗೆ ನಮ್ಮ ದೇಶಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಬೇಕು, ನಮ್ಮ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ದೇಶಕ್ಕೆ ವಿಜಯ ಆಗಬೇಕು, ನಮ್ಮ ಸನಾತನ ಧರ್ಮಕ್ಕೆ ವಿಜಯ ಆಗಬೇಕು, ಎಲ್ಲ ಭಾರತೀಯರಿಗೂ ಸುಭದ್ರತೆ ಇರಬೇಕು. ನಾಮಸ್ಮರಣೆ ಮಾಡಿ, ನರಸಿಂಹದೇವರ ಸ್ಮರಣೆ ಮಾಡಿ. ನರಸಿಂಹ ಜಯಂತಿ ಹತ್ತಿರ ಬಂದಿದೆ. ಈ ನರಸಿಂಹ ಮಾಸದೊಳಗೆ ನರಸಿಂಹದೇವರೇ ಸರ್ಕಾರಕ್ಕೆ ಆ ಪ್ರೇರಣೆಯನ್ನು ಕೊಟ್ಟಂತಿದೆ. ನನ್ನ ಮಾಸ ಇದು, ಕೆಲಸ ಚೆನ್ನಾಗಿ ಮಾಡು ಅಂತ. ನಮ್ಮ ದೇಶಕ್ಕೆ ರಕ್ಷಣೆ ಆಗಬೇಕು, ಎಲ್ಲ ಸಜ್ಜನರಿಗೂ ರಕ್ಷಣೆ ಸಿಗಬೇಕು. ನಮ್ಮ ದೇಶದ ಪ್ರತಿಯೊಬ್ಬ ಯೋಧರೂ ಕೂಡ ಅತ್ಯಂತ ಗಟ್ಟಿಮುಟ್ಟಿಯಾಗಿದ್ದು, ಆರೋಗ್ಯವಂತರಾಗಿದ್ದು, ಸಶಕ್ತರಾಗಿದ್ದು, ಚೆನ್ನಾಗಿ ಈ ಯುದ್ಧದಲ್ಲಿ ವಿಜಯವನ್ನು ಪಡೆದು ನಮ್ಮ ದೇಶಕ್ಕೆ ಭದ್ರತೆಯನ್ನು ನೀಡುವಂತೆ ಆಗಬೇಕು. ಆ ರೀತಿಯಲ್ಲಿ ಎಲ್ಲರೂ ಸಾಮೂಹಿಕವಾಗಿಯೂ ಮಾಡಿ, ನಿಮ್ಮ ಮನೆಯಲ್ಲಿಯೂ ಮಾಡಿ, ಮನಸ್ಸಿನಲ್ಲಿಯೂ ಮಾಡಿ. ಇದರಲ್ಲಿ ವಂಚನೆಯನ್ನು ಮಾಡಬೇಡಿ. ಇದು ಯಾರದೋ ಕೆಲಸ ಅಂತ ತಿಳಿಯುವುದಲ್ಲ, ಇದು ನಮ್ಮ ಕರ್ತವ್ಯ. ನಾವು ಮಾಡಬೇಕಾದದ್ದು ದೇಶದ ಸೇವೆ, ಇದು ಈಶನ ಸೇವೆ ಎಂಬ ಭಾವನೆಯಿಂದ ನೀವೆಲ್ಲ ಶ್ರದ್ಧೆಯಿಂದ ಮಾಡಬೇಕು.